ಇಂದು ಶ್ರೀ ಮಹಾತ್ಮ ಗಾಂಧಿ ಮತ್ತು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆ ಅಂಗವಾಗಿ ಸ್ಥಳೀಯ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಇಬ್ಬರು ಮಹಾನ್ ಚೇತನರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವಿಸಲಾಯಿತು. ನಂತರ ವಿದ್ಯಾರ್ಥಿಗಳಿಗೆ ಶ್ರೀ ಮಹಾತ್ಮ ಗಾಂಧಿ ಮತ್ತು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಬಗ್ಗೆ ಪ್ರಬಂಧ ರಚನೆ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಇಬ್ಬರು ತ್ಯಾಗಮೂರ್ತಿಗಳ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ನರೇಂದ್ರನಾಥ್ ವೈ, ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂತಾದ ಅನೇಕರ ತ್ಯಾಗ ಬಲಿದಾನಗಳಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಆದರೆ ಇಂದು ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಸಾಹಸವನ್ನು ನಾವೆಲ್ಲರೂ ಮಾಡಬೇಕಿದೆ ಎಂದು ಹೇಳಿದರು. ಮಹಾತ್ಮ ಗಾಂಧಿಯಂತಹ ಮೇರು ವ್ಯಕ್ತಿತ್ವದ ಆಗಮನದಿಂದ ಸ್ವತಂತ್ರ ಚಳವಳಿಯ ರೂಪರೇಷೆಗಳು ಬದಲಾಗಿವೆ. ಅಲ್ಲಿಯವರೆಗೂ ಇರುವಂತಹ ಚಳವಳಿಯ ಹಾದಿಯನ್ನು ಅಹಿಂಸಾ ಮತ್ತು ಉಪವಾಸ ಸತ್ಯಾಗ್ರಹಗಳ ಎಡೆಗೆ ತಿರುಗಿಸಿ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದರು. ಆಧುನಿಕ ಆಯುಧಗಳ ಹೋರಾಟದಲ್ಲಿ ಪರಿಣಿತರಾದ ಯುರೋಪಿಯರನ್ನು ಅಹಿಂಸೆ, ಸತ್ಯಾಗ್ರಹ, ಅಸಹಕಾರದಂತಹ ಮಾನವೀಯ ಚಳವಳಿಗೆ ಉತ್ತರ ಆಯುಧಗಳಿಂದ ಕೊಡಲು ಅಸಾಧ್ಯವೆಂದು ತಿಳಿದು ಮಹಾತ್ಮ ಗಾಂಧೀಜಿಯವರನ್ನು ಮಾತುಕತೆಗಳಿಗೆ ಆಹ್ವಾನಿಸಿದರು ಎಂದು ಹೇಳಿದರು. ಇದೇ ದಿನ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಕೂಡ ಎಂದು ಹೇಳುತ್ತಾ, ಲಾಲ್ ಬಹದ್ದೂರ್ ಶಾಸ್ತ್ರಿ 5 ಅಡಿಯ ವಾಮನ ಮೂರ್ತಿ, ಇಡೀ ಭಾರತಕ್ಕೆ ಸ್ಫೂರ್ತಿಯನ್ನು ತುಂಬಿರುವ ಚೇತನ ಸ್ವರೂಪಿ ಎಂದು ಅಧಿಕಾರದ ಲಾಲಸ್ಗೆ ಹಿಂಬಾಲಿಸದೆ ದೇಶಭಕ್ತಿಯ ಮತ್ತು ಸಮಾಜ ಸೇವೆಯನ್ನು ಮೈಗೂಡಿಸಿಕೊಂಡಿರುವ ಶ್ರೀ ಲಾಲ್ ಬಹದ್ದೂರ್ ಅವರು ತನ್ನ ಅಪಾರ ಜ್ಞಾನದಿಂದ ಶಾಸ್ತ್ರಿ ಎಂಬ ಪದವಿ ಅಥವಾ ಬಿರುದನ್ನು ಪಡೆದರು. ಹಿಂದುಳಿದ ನಾಯಿ ಬ್ರಾಹ್ಮಣ ಸಮಾಜದಿಂದ ಎದ್ದು ಬಂದಿರುವ ಈ ಅಪರೂಪದ ವ್ಯಕ್ತಿತ್ವದ ಮೂರ್ತಿ ಚಿಕ್ಕದಾದರೇನು, ಕೀರ್ತಿ ಮಾತ್ರ ದೊಡ್ಡದು ಎಂದು ಹೇಳಿದರು. ಪಾಕಿಸ್ತಾನ ಜೊತೆಗೆ ಜರುಗಿದ ಯುದ್ಧದಲ್ಲಿ ಅತ್ಯಂತ ಧೀರೋದಾತ್ತ ನಡೆಗೆ ಹೆಸರಾದ ಶಾಸ್ತ್ರಿ ಅವರು ಈ ದೇಶದ ಹೆಮ್ಮೆ. ಈ ದೇಶದ ಜನರಿಗೆ ಆತ್ಮಾಭಿಮಾನದ ಹಾದಿಯನ್ನು ತೋರಿಸಿಕೊಟ್ಟಿರುವ ಮಹಾನ್ ವ್ಯಕ್ತಿತ್ವ ಶಾಸ್ತ್ರಿ ಅವರದ್ದು. ದೇಶವು ಆಹಾರ ಧಾನ್ಯಗಳ ಕೊರತೆಯನ್ನು ಅನುಭವಿಸುತ್ತಿದ್ದರೂ ಸಹ ಅಮೆರಿಕದ ನಿಲುವಿಗೆ ಬಗ್ಗದೆ ಒಂದೊತ್ತು ಉಪವಾಸ ಇರೋಣ, ಆದರೆ ಆತ್ಮಾಭಿಮಾನವನ್ನು ಬಿಡಬಾರದು ಎಂದು ಈ ದೇಶಕ್ಕೆ ಸಂದೇಶ ನೀಡಿದ ಮಹನೀಯ ವ್ಯಕ್ತಿತ್ವ ಅವರದು ಎಂದು ಹೇಳುತ್ತಾ, ಶಾಸ್ತ್ರಿಯವರು ಅಲ್ಪಕಾಲ ಮಾತ್ರ ಈ ದೇಶದ ಪ್ರಧಾನಮಂತ್ರಿಯಾದರೂ ಸಹ ಈ ದೇಶದ ನಿಲುವು ಮತ್ತು ನಿರ್ಧಾರಗಳು ಹೇಗಿರಬೇಕು ಎನ್ನುವುದನ್ನು ದೇಶದ ಜನತೆಯ ಎದೆಯಲ್ಲಿ ಅಚ್ಚೊತ್ತಿ ಹೋದರು ಎಂದು ಹೆಮ್ಮೆಯಿಂದ ಹೇಳಬಹುದು ಎನ್ನುತ್ತಾ, ಅವರ ಸರಳ ಜೀವನ ಈ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು.